ಕೊಡಗಿನ ಸೋಮಾರಪೇಟೆ ಸಮೀಪದ ದೊಡ್ಡಮಳತೆ ಗ್ರಾಮದಲ್ಲಿ ಮಂಗಳವಾರ ಐತಿಹಾಸಿಕ ಹೊನ್ನಮ್ಮನ ಕೆರೆ ಮಹೋತ್ಸವ ನಡೆಯಿತು. ಸಾವಿರಾರು ನವವಿವಾಹಿತರು ಮತ್ತು ಮುತ್ತೈದೆಯರು ತಾಯಿ ಹೊನ್ನಮ್ಮನಿಗೆ ಪೂಜೆ ಸಲ್ಲಿಸಿ ಕೆರೆಗೆ ಬಾಗಿನ ಅರ್ಪಿಸಿದರು. ಪ್ರಕೃತಿ ರಮ್ಯ ನಯನ ಮನೋಹರ ಪರಿಸರದಲ್ಲಿರುವ ಹೊನ್ನಮ್ಮನ ಕೆರೆ ಪ್ರವಾಸಿ ತಾಣವೂ ಆಗಿದ್ದು ಐತಿಹಾಸಿಕ ಹಿನ್ನೆಲೆ ಹೊಂದಿದೆ. ಕೆರೆ ದಂಡೆಯಲ್ಲಿರುವ ಹೊನ್ನಮ್ಮ ದೇವಿ ದೇವಾಲಯದಲ್ಲಿ ಪ್ರತಿ ವರ್ಷದಂತೆ ಈ ಬಾರಿಯೂ ಗೌರಿ ಹಬ್ಬವು ವಿಶೇಷ ಮೆರುಗಿನೊಂದಿಗೆ ಆಚರಣೆಯಾಯಿತು. ನವ ವಿವಾಹಿತ ಮಹಿಳೆಯರು ಪತಿಯೊಂದಿಗೆ ಆಗಮಿಸಿ ಹೊನ್ನಮ್ಮ ದೇವಿಗೆ ಶಾಸ್ತ್ರೋಕ್ತವಾಗಿ ಬಾಗಿನ ಅರ್ಪಿಸಿದರು. ಗೌರಿ ಹಬ್ಬದ ಸಂಭ್ರಮದಲ್ಲಿರುವ ಮುತ್ತೈದೆಯರು ಕೂಡ ವಿಶೇಷ ಪೂಜೆ ಸಲ್ಲಿಸಿ ಕೆರೆಗೆ ಬಾಗಿನ ಅರ್ಪಿಸಿದರು. ನಾಡಿನಲ್ಲಿ ಬರಗಾಲ ಬಂದು ಕೆರೆ ಕಟ್ಟೆಗಳೆಲ್ಲ ಒಣಗಿ ಜನರು ಸಂಕಷ್ಟಕ್ಕೆ ಸಿಲುಕುತ್ತಾರೆ. ಈ ಸಂದರ್ಭ ಮುತ್ತೈದೆಯೊಬ್ಬಳನ್ನು ಕೆರೆಗೆ ಬಲಿಯರ್ಪಿಸಿದರೆ ಮಾತ್ರ ಸಮಸ್ಯೆ ಪರಿಹಾರವಾಗುತ್ತದೆ ಎಂದು ದೈವಾಜ್ಞೆಯಾಗುತ್ತದೆ. ಊರಿಗೆ ಒಳಿತಾಗಬೇಕೆಂದು ಬಯಸಿದ ಹೊನ್ನಮ್ಮ ಎಂಬ ಮುತ್ತೈದೆ ಸ್ವಯಂ ಪ್ರೇರಣೆಯಿಂದ ಕೆರೆಗೆ ಹಾರವಾಗುತ್ತಾಳೆ. ಬಳಿಕ ಇಡೀ ನಾಡಿನಲ್ಲಿ ಬರ ಮಾಯವಾಗಿ ಸಮೃದ್ಧಿ ನೆಲೆಸಿತೆಂಬುದು ಪ್ರತೀತಿ. ಹೀಗೆ ನಾಡಿಗಾಗಿ ಜೀವವನ್ನೇ ಅರ್ಪಿಸಿದ ಹೊನ್ನಮ್ಮ ಗೌರಿಯ ಪ್ರತಿರೂಪ ಎಂದೇ ನಂಬಲಾಗಿದೆ. ಈ ಹಿನ್ನೆಲೆಯಲ್ಲಿ ಪ್ರತಿ ವರ್ಷ ಗೌರಿ ಹಬ್ಬದಂದು ಹೊನ್ನಮ್ಮನಿಗೆ ವಿಶೇಷ ಪೂಜೆ ನಡೆಯುತ್ತದೆ. ಈ ಒಂದು ಪುಣ್ಯಕ್ಷೇತ್ರದಲ್ಲಿ ಸ್ವರ್ಣಗೌರಿ ಸಮಿತಿ ಮೈಸೂರಿನಲ್ಲಿ ಅದರ ಮೂಲ ರೂಪ ಗೌರವನೆ ಭಾಗವನ್ನು ಹೊನ್ನಮ್ಮನ ಕೆರೆಯು ರಾಜ್ಯದ ಪ್ರವಾಸಿ ತಾಣಗಳ ಸಾಲಿಗೆ ಸೇರಿದೆ. ಪ್ರಕೃತಿ ಸಿರಿಯ ನಡುವೆ ಕಂಗೊಳಿಸುವ ಈ ದೇವಾಲಯದ ಸಮೀಪದಲ್ಲಿ ಬೃಹತ್ ಬಂಡೆಗಳ ಬೆಟ್ಟಗಳಿವೆ. ಕೊಡಗು ಜಿಲ್ಲೆಯಲ್ಲದೆ ಸಮೀಪದ ಹಾಸನ ಮತ್ತು ಮೈಸೂರು ಜಿಲ್ಲೆಗಳಿಂದಲೂ ಜಾತ್ರೋತ್ಸವಕ್ಕೆ ಅಪಾರ ಭಕ್ತಾದಿಗಳು ಆಗಮಿಸುತ್ತಾರೆ. ಈ ಬಾರಿ ಮಾಜಿ ಸಚಿವ ಎಸ್.ಜಿ. ಮೇದಪ್ಪ, ಜಿಲ್ಲಾ ಪಂಚಾಯಿತಿ ಸದಸ್ಯ ಬಿ.ಬಿ. ಭಾರತೀಶ್, ತಾಲೂಕು ಪಂಚಾಯಿತಿ ಅಧ್ಯಕ್ಷ ವಿ.ಕೆ. ಲೋಕೇಶ್ ಮತ್ತಿತರ ಪ್ರಮುಖರು ಪೂಜಾ ಕಾರ್ಯಗಳಲ್ಲಿ ಪಾಲ್ಗೊಂಡಿದ್ದರು. ಚಿತ್ತಾರಕ್ಕಾಗಿ ವಿನೋದ್ ಜಯರಾಮ್, ಸೋಮವಾರಪೇಟೆ ಹಾಗೂ ಸತೀಶ್ ಮಡಿಕೇರಿ.